ಇವತ್ತು ನಮ್ಮ ಝೂಝು ಬಾಯಿನ ಸುಟ್ಕೊಂಡೇ ಬಿಟ್ಟ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಅಷ್ಟೇ ತುಂಬಾ ಬೇಗ ಎದ್ದು ಹೊರಗಡೆ ಬಾಗಿಲು ಸಾರಿಸ್ಕೊಂಡು ಕಸ ಗುಡಿಸ್ಕೊಂಡು ಹಂಗೆ ಬಾಗಿಲಿಗೆ ಹೊಸ್ಲಿಗೆ ಅರಶಿನ ಕುಂಕುಮ ಇಟ್ಕೊಂಡೆ. ಹಾಗೆ ಒಳಗಡೆ ಬಂದಿದ ತಕ್ಷಣ ನಾಷ್ಟಕ್ಕೆ ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸೌತೆಕಾಯಿ, ಆನಿಯನ್ನು ಮತ್ತು ಕ್ಯಾರೆಟು, ಹಸಿಮೆಣ್ಸಿಕಾಯಿ ಎಲ್ಲನೂ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ರವೆ ರೊಟ್ಟಿ ಮಾತ್ರ ಚಟ್ನಿಗೆ, ಕಾಯಿ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿರಲಿಲ್ಲ. ಸೊ ಹಾಗಾಗಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಪೂಜೆಗೆ ದೀಪಕ್ಕೆ ಬತ್ತಿ ಹಾಕಬೇಕಿತ್ತು. ಸೊ ಹಾಗೇನೆ ಅದನ್ನು ಮರ್ತೋಗ್ಬಿಟ್ಟಿದ್ದೆ. ದೀಪಕ್ಕೆ ಬತ್ತಿ ಎಲ್ಲ ಹಾಕ್ತಾಯಿದ್ದೆ. ಮತ್ತು ವಿಳೆದೆಲೆ 3 ಇಡಬೇಕೋ 5 ಇಡಬೇಕೋ ಅಂತ ಅದು ನನಗೆ ಗೊತ್ತಿಲ್ಲ ಕಳ್ಸೋಕ್ಕೆ ಎಷ್ಟು ಇಡಬೇಕು ಅಂತೇಳ್ಬಿಟ್ಟು. ನಾನು ಯಾವಾಗಲೂ 5 ತರಿಸ್ಬಿಟ್ಟು 5 ಇಡ್ತೀನಿ ಕಳ್ಸೋಕ್ಕೆ. ಹಾಗೆ ಹೂವು ಎಲ್ಲ ಮುಡಿಸ್ತಾ ಇದ್ದೆ. ನಾನು ಹೂವು ಮುಡ್ಕೊಂಡೆ. ಅದೇನೋ ನಮಗೊಂಥರ ಪೂಜೆ ಮಾಡಿದ್ರೆ ಅದೇನೋ ಒಂಥರ ಖುಷಿ, ನೆಮ್ಮದಿ. ಮನೇಲಿ ಪೂಜೆ ಮಾಡ್ತಾನೆ ಇರಬೇಕು. ನನಗಂತೂ ಯಾವಾಗಲೂ ಖುಷಿಯಾಗಿರುತ್ತೆ. ದೇವರಿಗೆ ಹೂವು ಮುಡಿಸಿ ಮತ್ತು ಕಳ್ಸೋಕ್ಕೆ ಎಲೆ ಮತ್ತು ಹೂವು ಎಲ್ಲನೂ ಇಟ್ಬಿಟ್ಟು ಮನೆಗೆ ಏನೋ ಒಂಥರ ಬೆಳಕು ಥರ ಇದಾಗುತ್ತೆ, ವೈಬ್ ಕೊಡುತ್ತೆ ಪೂಜೆ ಮಾಡಿದ್ರೆ. ಸೊ ನಾನಂತೂ ಮಂಗಳವಾರ, ಶುಕ್ರವಾರ ಹಾಗೆ ನಮ್ಮ ಸೋಮವಾರ ಯಾವತ್ತೂ ಮಿಸ್ ಮಾಡ್ದಿರ ನಾನು ಡೈಲಿ ಪೂಜೆ ಮಾಡೇ ಮಾಡ್ತೀನಿ ಯಾವತ್ತೂ.